ಹಾಯ್ ಹಲೋ. ಎಲ್ರಿಗೂ ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಿ ಎಸ್ ಟಿ ಲ್ಯಾಂಡ್ ಪ್ರಾಕ್ಟೀಸ್ ಬೆಂಗಳೂರು ಯೂನಿವರ್ಸಿಟಿ 2025 ಅಲ್ಲಿ ಏನೋ ಒಂದು ಕ್ವಶನ್ ಪೇಪರನ್ನು ಕೇಳಿದರು. ಆ ಒಂದು ಕ್ವಶನ್ ಪೇಪರಲ್ಲಿ ನಾನು ನಿಮಗೆ ಕ್ವಶನ್ ನಂಬರ್ 11 ಅನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆನ್ಸರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಕ್ವಶನ್ ಪೇಪರ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಆನ್ಸರ್ಸನ್ನು ಆಲ್ರೆಡಿ ನಾನು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ವಶನ್ ನಂಬರ್ 11 ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಈ ಒಂದು ಕ್ವಶನ್ ನಂಬರ್ 11 ಯೂನಿಟ್ ನಂಬರ್ 5 ಇಂಪೋರ್ಟ್ಸ್ ಆನ್ ಜಿ ಎಸ್ ಟಿ. ಮೊದಲು ಇದನ್ನ ಕಸ್ಟಮ್ ಡ್ಯೂಟಿ ಅಂತ ಕರೀತಾ ಇದ್ರು. ಆ ಒಂದು ಚಾಪ್ಟರ್ಸ್ ಇಂದ ಈ ಒಂದು ಕ್ವಶನ್ಸ್ ಅನ್ನ ತಗೊಂಡಿದ್ದಾರೆ. ಕ್ವಶನ್ಸ್ ಹೇಗಿದೆ, ಹೇಗೆ ಆನ್ಸರ್ಸ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಏನಿದೆ ನೋಡಿ, ಫಸ್ಟ್ ಕ್ವಶನ್ಸ್ ಅಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ. XYZ ಲಿಮಿಟೆಡ್ ಆಸ್ ಇಂಪೋರ್ಟೆಡ್ ಸರ್ಟೈನ್ ಎಕ್ವಿಪ್ಮೆಂಟ್ಸ್ ಫ್ರಮ್ ಜಪಾನ್ ಅಟ್ ಎಫ್ ಒ ಬಿ ಕಾಸ್ಟ್ ಆಫ್ ₹2 lakh. ನೋಡಿ, XYZ ಇಂಡಸ್ಟ್ರಿ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ, ಕೆಲವೊಂದು ಎಕ್ವಿಪ್ಮೆಂಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ, ಜಪಾನ್ ಇಂದ ಇಂಪೋರ್ಟ್ ಮಾಡ್ಕೊಳ್ತಿದೆ ಅಂತ. ಎಫ್ ಒ ಬಿ ಕಾಸ್ಟ್ 2 lakh ಎನ್ ಕೊಟ್ಟಿದ್ದಾರೆ, ದಟ್ ಇಸ್ ಜಪಾನೀಸ್ ಎನ್. ಎಫ್ ಒ ಬಿ ಅಂತ ಹೇಳಿದ್ರೆ ಫ್ರೈಟ್ ಆನ್ ಬೋರ್ಡ್ ಕಾಸ್ಟ್. ಎಫ್ ಒ ಬಿ ಕಾಸ್ಟ್ ₹2 lakh ಜಪಾನೀಸ್ ಎನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದಿ ಅದರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ XYZ ಇಂಡಸ್ಟ್ರಿ ಇನ್ ಕನೆಕ್ಷನ್ಸ್ ಆರ್ ಆಸ್ ಫಾಲೋಸ್. ಅಂದ್ರೆ ಆ ಎಫ್ ಒ ಬಿ ಕಾಸ್ಟ್ ನ ಜೊತೆಗೆ ಕೆಲವೊಂದು ಅದರ್ ಕಾಸ್ಟ್ ಅನ್ನು ಕೂಡ ಈ ಒಂದು ಕಂಪನಿ ಬೇರ್ ಮಾಡಿದೆಯಂತೆ. ಯಾವುದೆಲ್ಲ ಅದರ್ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತಲೂ ಕೂಡ ಕ್ವಶನ್ ಅಲ್ಲಿ ಹೇಳ್ತಾ ಇದ್ದಾರೆ. ಫ್ರೈಟ್ ಫ್ರಮ್ ಜಪಾನ್ ಟು ಇಂಡಿಯನ್ ಪೋರ್ಟ್ 20,008. ಫ್ರೈಟ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಅದು ಜಪಾನ್ ಇಂದ ಇಂಡಿಯನ್ ಪೋರ್ಟ್ ಅಂತ ಹೇಳಿದ್ದಾರೆ. ಇಂಡಿಯನ್ ಪೋರ್ಟ್ ಅಂದ್ರೆ ಸಿ ಫ್ರೈಟ್ ಮುಖಾಂತರ ಕಳಿಸಿದ್ದಾರೆ ಅಂತ ಅರ್ಥ. ಪೋರ್ಟ್ ಅಂದ್ರೆ ಜಸ್ಟ್ ಹಡಗು ನಿಲ್ದಾಣ ಅಂತ ಹೇಳ್ತೀವಲ್ಲ, ಸೊ ಓಷನ್ ಮುಖಾಂತರ ಅವರು ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಬಂದು ಫ್ರೈಟ್ ಅಂತ ಬಂದು ಸಿ ಫ್ರೈಟ್ ಆಗುತ್ತೆ. 20,000 ಇದೆಯಂತೆ. ಅಂಡ್ ಇನ್ಶೂರೆನ್ಸ್ ಪೇ ಟು ಇನ್ಶೂರರ್ 10,000 ಎನ್ ಅನ್ನ ಇಂಡಿಯಾದಲ್ಲಿ ಇನ್ಶೂರರ್ಗೆ ಪೇಮೆಂಟ್ ಮಾಡಿದ್ದಾರೆ. 10,000 ಎನ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಡಿಸೈನ್ ಚಾರ್ಜಸ್ ಪೇಡ್ ಟು ಕನ್ಸಲ್ಟೆನ್ಸಿ ಫರ್ಮ್ ಇನ್ ಜಪಾನ್ 30,000 ಎನ್. ಅಂದ್ರೆ ಇಕ್ವಿಪ್ಮೆಂಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಡಿಸೈನ್ ಚಾರ್ಜಸ್ ಅನ್ನ ಬೇರ್ ಮಾಡಿದ್ದಾರೆ. 30,000 ಎನ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅಂಡ್ XYZ ಇಂಡಸ್ಟ್ರಿ has expanded ₹1,000 in India for certain development activities with respect to imported equipment. ಅಂದ್ರೆ XYZ ಇಂಡಸ್ಟ್ರಿ ಇಂಪೋರ್ಟ್ ಮಾಡ್ಕೊಂಡು ಆದ್ಮೇಲೆ, ಅದ್ರ ಅರ್ಥ ಏನಪ್ಪಾ ಅಂದ್ರೆ ಇಂಪೋರ್ಟ್ ಮಾಡ್ಕೊಂಡು ಆದ್ಮೇಲೆ ಎಕ್ಸ್ಟ್ರಾ ₹1,00,000 ಅನ್ನ ಆ ಒಂದು ಎಕ್ವಿಪ್ಮೆಂಟ್ಗೆ ಬೇರ್ ಮಾಡಿದ್ದಾರೆ. ಎಕ್ಸ್ಪೆನ್ಸಸ್ ಅನ್ನ 1,00,000 ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡಿದ್ದಾರೆ. ಬಿಕಾಸ್ ಅದ್ರ ಜೊತೆಗೆ ಅವರು ಕೆಲವೊಂದು ನೆಸೆಸರಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನ ಮಾಡಿರೋದಕ್ಕೆ 1,00,000 ಬೇರ್ ಮಾಡಿದ್ದಾರೆ ಅಂತ. ಯಾವಾಗ ಅಂದ್ರೆ ಇಂಪೋರ್ಟ್ ಮಾಡ್ಕೊಂಡು ಆದ್ಮೇಲೆ 1,00,000 ಅವರು ಬೇರ್ ಮಾಡಿರ್ತಕ್ಕಂಥದ್ದು. ಅಂಡ್ XYZ ಇಂಡಸ್ಟ್ರಿ ಹ್ಯಾಸ್ ಇನ್ಕರ್ಡ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಫ್ರಮ್ ಮುಂಬೈ ಪೋರ್ಟ್ ಟು ದಿ ಫ್ಯಾಕ್ಟರಿ ಇನ್ ಕರ್ನಾಟಕ. ಅಂದ್ರೆ ಜಪಾನ್ ಇಂದ ಮುಂಬೈ ಪೋರ್ಟ್ಗೆ ಇಂಪೋರ್ಟ್ ಮಾಡ್ಕೊಂಡು ಆದ್ಮೇಲೆ ಮುಂಬೈ ಪೋರ್ಟ್ ಇಂದ ಕರ್ನಾಟಕ ಫ್ಯಾಕ್ಟರಿ ಪ್ರಿಮೈಸಸ್ಗೆ ಬರಬೇಕಾಗುತ್ತೆ. ಹಾಗಾಗಿ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಮುಂಬೈಯಿಂದ ಹಿಡಿದು ಕರ್ನಾಟಕಕ್ಕೆ ಬರಬೇಕಾದ್ರೆ ಆ ಒಂದು ರೋಡ್ ಟ್ರಾನ್ಸ್ಪೋರ್ಟೇಷನ್ ಏನ್ ಬರುತ್ತೆ, ಫ್ರೈಟ್ ಚಾರ್ಜಸ್ ಅನ್ನ ಇನ್ಕರ್ಡ್ ಆಗಿದೆಯಂತೆ. ಅದು ಇಂಪೋರ್ಟ್ ಆದ್ಮೇಲೆ ಆ ಒಂದು ಎಕ್ಸ್ಪೆನ್ಸಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ₹30,000 ಇಂಡಿಯನ್ ರುಪೀಸ್ ಅಲ್ಲಿ ಸ್ಪೆಂಡ್ ಮಾಡಿದ್ದಾರೆ. And Central Board of Excise and Custom has notified the purpose of Section 14, Subsection 3 of the Customs Act 1962. Exchange rate 1 N equals 0.3538 ಅಂತ ಹೇಳಿದ್ದಾರೆ. ಅಂದ್ರೆ as per the Central Board of Excise and Custom, it is a notified authority for customs duty ಗೆ notified authority ಯಾರಪ್ಪ ಅಂದ್ರೆ Central Board of Excise and Custom. Now it is called as Central Board of Indirect Tax and Customs ಅಂತ ಕರೀತಾರೆ. ಅವರು ನೋಟಿಫೈ ಮಾಡಿದ ಪ್ರಕಾರ ಒಂದು ಏನ್ಗೆ ₹0.3538 ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂಡ್ ಇಂಟರ್ ಬ್ಯಾಂಕ್ ರೇಟ್ ಬಂದು 1 ಏನ್ಗೆ 0.40 ಇದೆ. ಅಂಡ್ XYZ ಇಂಡಸ್ಟ್ರಿ ಎಫೆಕ್ಟೆಡ್ ದಿ ಪೇಮೆಂಟ್ ಆಫ್ ಬ್ಯಾಂಕ್ ಬೇಸ್ಡ್ ಆನ್ ಎಕ್ಸ್ಚೇಂಜ್ ರೇಟ್ ಅನ್ನ ಬೇಸ್ ಮೇಲೆ ಪೇಮೆಂಟ್ ಮಾಡ್ತಾ ಇದ್ದಾರೆ. 1 ಏನ್ ಈಕ್ವಲ್ 0.4150 ಇದೆಯಂತೆ. ಅಂಡ್ ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾ 5% ಆಫ್ FOB ಕಾಸ್ಟ್. ಅಂದ್ರೆ FOB ಮೇಲೆ 5% ಏಜೆಂಟ್ಗೆ ಕಮಿಷನ್ಸ್ ಅನ್ನ ಕೊಡ್ತಾ ಇದಾರಂತೆ. ಸೊ ದೋಸ್ ಹೂ ಆರ್ ಅರೇಂಜ್, ಏನೋ ಒಂದು ಬಿಸ್ನೆಸ್ ನ ಅರೇಂಜ್ ಮಾಡಿದ್ರು ಅವರಿಗೆ ಕಮಿಷನ್ 5% ಕೊಡ್ತಾ ಇದ್ದಾರೆ, ಇಂಡಿಯನ್ ರುಪೀಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನಮಗೆ ಈ ಒಂದು ಮೇಲಿನ ಇನ್ಫಾರ್ಮೇಶನ್ಸ್ ಅನ್ನು ಯೂಸ್ ಮಾಡಿಕೊಂಡು ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ಕ್ಯಾಲ್ಕುಲೇಟ್
at the assessable value for the purpose of custom duty under Customs Act. ಅಂದರೆ ನಮಗೆ ಈ ಮೇಲಿನ ಇನ್ಫಾರ್ಮೇಶನ್ಸ್ ಅನ್ನು ಯೂಸ್ ಮಾಡಿಕೊಂಡು ಸೊ ನಾವು ಕಸ್ಟಮ್ ಡ್ಯೂಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದರೆ, ಸೊ ಬೈ ಯೂಸಿಂಗ್ ಎಬೋ ಇನ್ಫಾರ್ಮೇಶನ್ ಕಸ್ಟಮ್ ಡ್ಯೂಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಹೇಗೆ ಕಸ್ಟಮ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಈ ತರ ಕಾಲಮ್ಸ್ ಅನ್ನ ನೀವು ಹಾಕೊಳ್ಳಿ. ಸೊ ಕಾಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಕೇಳಿರೋದ್ರಿಂದ ನಮಗೆ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಸ್ಟಮ್ ಡ್ಯೂಟಿ ಆಫ್ XYZ ಲಿಮಿಟೆಡ್, ಸೀರಿಯಲ್ ನಂಬರ್ ಅಂದ್ರೆ ಏನೇನು ಇನ್ಫಾರ್ಮೇಶನ್ಸ್ ಇದೆ ಅದಕ್ಕೆ ಸೀರಿಯಲ್ ನಂಬರ್ ಪರ್ಟಿಕ್ಯುಲರ್ಸ್ ಅಲ್ಲಿ ಆ ಇನ್ಫಾರ್ಮೇಶನ್ ತಗೊಳ್ತೀವಿ. ಕ್ವಶನ್ ಇರೋದು ನಮಗೆ ಎನ್ ಅಲ್ಲಿದೆ, ಸೊ ಹಾಗಾಗಿ ಎನ್ ಅಂತ ಹಾಕೊಳ್ತೀನಿ. ಸೊ ಎನ್ ದಟ್ ಈಸ್ ಜಪಾನೀಸ್ ಎನ್ ಕೇಳಿರೋದ್ರಿಂದ ಅಮೌಂಟ್ ಬಂದು ಎನ್ ಅಲ್ಲಿದೆ. ಎಕ್ಸ್ಚೇಂಜ್ ರೇಟ್ ಅವರೇ ಸ್ಪೆಸಿಫೈಡ್ ಮಾಡಿದ್ದಾರೆ, ದಟ್ ಈಸ್ ಜಪಾನೀಸ್ ಎನ್ ಅಂತ ಹಾಕ್ಬಿಡ್ತೀನಿ. ದಟ್ ಎನ್ ಜಪಾನೀಸ್ ಎನ್ ಮುಖಾಂತರ ಎಕ್ಸ್ಚೇಂಜ್ ರೇಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ಈ ಒಂದು ಅಸೆಸಬಲ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡ್ತಾ ಹೋಗಿ. ಜಪಾನೀಸ್ ಏನಿದೆ ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ, ನಮಗೆ ಅಮೌಂಟ್ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ನೀವು ತಗೋಬೇಕಾದ್ರೆ ಏನನ್ನ ತಗೋಬೇಕಪ್ಪ ಅಂದ್ರೆ FOB ಕಾಸ್ಟ್ ಕೊಟ್ಟಿದ್ದಾರಾ ನೋಡಿ. ಫಸ್ಟ್ FOB ಕೊಟ್ಟಿದ್ದಾರಾ ಕ್ವಶನ್ ಅಲ್ಲಿ? FOB ಕೊಟ್ಟಿದ್ದಾರೆ ಅಂದ್ರೆ ಫ್ರೀ ಫ್ರೈಟ್ ಆನ್ ಬೋರ್ಡ್ ಅಂತ ಕರಿತೀವಿ, FOB ಅಂತ ಹೇಳಿದ್ರೆ. ಸೊ FOB ಕಾಸ್ಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ನಾನು FOB ಕಾಸ್ಟ್ ಅನ್ನ ತಗೊಳ್ತೀವಿ. FOB ಕಾಸ್ಟ್ ಎಷ್ಟಪ್ಪ ಇದೆ ಅಂದ್ರೆ 2 lakh N ಇದೆ. ದಟ್ ಇಸ್ ನನ್ನ ಹತ್ರ ಇರ್ತಕ್ಕಂಥದ್ದು 2 lakh N, ಸರಿನಾ? ನಾನು ಈ 2 lakh ಇನ್ನ ಅಮೌಂಟ್ ಅಂದ್ರೆ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ಅಮೌಂಟ್ ಇನ್ ಸೆನ್ಸ್ ರುಪೀಸಿಗೆ ನಾನು ಕನ್ವರ್ಟ್ ಮಾಡಬೇಕಾಗುತ್ತೆ. ರುಪೀಸಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಎಕ್ಸ್ಚೇಂಜ್ ರೇಟ್ ಅನ್ನ ಯೂಸ್ ಮಾಡಬೇಕು. ನೋಡಿ, ಎಕ್ಸ್ಚೇಂಜ್ ರೇಟು ನಿಮ್ಗೆ ಯಾವುದೇ ಕೊಡ್ಲಿ ಕ್ವಶನ್ ಅಲ್ಲಿ ಎಕ್ಸ್ಚೇಂಜ್ ರೇಟು ನೀವು ಕನ್ಸಿಡರ್ ಮಾಡಬೇಕಾಗಿರೋದು ನೋಟಿಫೈಡ್ ಬೈ ದಿ ಅಥಾರಿಟಿ ಕಾಲ್ಡ್ ಆಸ್ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್, CBEC ಅಥವಾ CBIC ಅಂತ ಏನ್ ಕರಿತೀವಿ ನೋಡಿ. ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಏನ್ ಎಕ್ಸ್ಚೇಂಜ್ ರೇಟ್ ಕೊಟ್ಟಿರುತ್ತೆ ಅದೇ ಎಕ್ಸ್ಚೇಂಜ್ ರೇಟ್ ಅನ್ನ ತಗೋಬೇಕು. ಇಗ್ನೋರ್ ಇನ್ಯಾವುದೇ ಎಕ್ಸ್ಚೇಂಜ್ ರೇಟ್ ಅನ್ನ ಯಾರೇ ಕೊಟ್ಟಿರಲಿ ಅದು ಯಾವುದು ಕೂಡ ನೀವು ಕನ್ಸಿಡರ್ ಮಾಡಬೇಡಿ. ಅಲ್ಲಿ ಕ್ವಶನ್ಸ್ ಅಲ್ಲಿ ಎಕ್ಸ್ಚೇಂಜ್ ರೇಟು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅವರು ಏನ್ ಹೇಳಿರ್ತಾರೆ ಅದನ್ನೇ ತಗೋಬೇಕು. ಈ ಒಂದು ಕ್ವಶನ್ ಅಲ್ಲಿ ನೋಡಿ, ಎಕ್ಸ್ಚೇಂಜ್ ರೇಟು ಸ್ಪೆಸಿಫೈಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಬಂದು 0.3538 ಅನ್ನ ಸ್ಪೆಸಿಫೈ ಮಾಡಿದ್ದಾರೆ. ಹಾಗಾಗಿ ಸೊ ನಾವು ಎಕ್ಸ್ಚೇಂಜ್ ರೇಟ್ ಬಂದು 0.3538 ಏನ್ ಹೇಳಿದ್ದಾರೆ ಅದನ್ನ ತಗೋಬೇಕಾಗುತ್ತೆ. ಸೊ 2 lakh ಇಂಟು 0.3538 ಮಾಡಿದ್ರೆ ಸೊ ನಿಮ್ಗೆ 70,760 ರುಪೀಸ್ ಬರುತ್ತೆ. 70,760. 2 lakh ಇಂಟು 0.3538 ಮಾಡಿದ್ರೆ ನಿಮ್ಗೆ ರುಪೀಸ್ ಅಲ್ಲಿ ಸಿಗುತ್ತೆ. ನೋಡಿ, ಇದು ಎನ್ನಲ್ಲಿ ಇರೋದು. ನಾವು ರುಪೀಸಿಗೆ ಬೇಕು ಅಂದ್ರೆ ಎಕ್ಸ್ಚೇಂಜ್ ರೇಟ್ CBEC ನ ಯೂಸ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ FOB ಕಾಸ್ಟ್ ಬರುತ್ತೆ. ಈ FOBಗೆ ನೀವು ಏನ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ, ಈ FOBಗೆ ಏನ್ ಆಡ್ ಮಾಡಬೇಕು ಅಂದ್ರೆ ಏನೇನ್ ಆಡ್ ಮಾಡ್ತೀರಾ, ಯಾವ್ದೆಲ್ಲ ಕಾಸ್ಟ್ ಇನ್ಕರ್ಡ್ ಆಗಿರುತ್ತೆ ಎಲ್ಲ ಕಾಸ್ಟ್ ಅನ್ನು ಕೂಡ ಆಡ್ ಮಾಡ್ತಾ ಹೋಗಿ ಒನ್ ಬೈ ಒನ್. ಏನೇನ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಫ್ರೈಟ್ ಫ್ರಮ್ ಜಪಾನ್ ಟು ಇಂಡಿಯನ್ ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಫ್ರೈಟ್ ಚಾರ್ಜಸ್ ಅದು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು ಫ್ರೈಟ್ ಇದೆ. ಸೊ ಹಾಗಾಗಿ ಆಡ್ ಫ್ರೈಟ್ ಅನ್ನ ಆಡ್ ಮಾಡಿ. ದಟ್ ಈಸ್ ಕಾಲ್ಡ್ ಆಸ್ ಅದೆಂತ ಫ್ರೈಟ್ ಅಪ್ಪ ಅಂದ್ರೆ ಈ ಕ್ವಶನ್ ಅಲ್ಲಿ ದಟ್ ಈಸ್ ಸಿ ಫ್ರೈಟ್. ನೋಡಿ, ಅದು ಸಿ ಫ್ರೈಟ್ ಬಿಕಾಸ್ ಮುಂಬೈ ಪೋರ್ಟ್ಗೆ ಬಂದಿರೋದು. ಸೊ ಜಪಾನಿಂದ ಹಿಡಿದು ಇಂಡಿಯನ್ ಪೋರ್ಟ್ಗೆ ಬರಬೇಕಾದ್ರೆ ಆಗಿರ್ತಕ್ಕಂಥ ಕಾಸ್ಟ್ ಅದು. ದಟ್ ಈಸ್ ಕಾಲ್ಡ್ ಆಸ್ ಸಿ ಫ್ರೈಟ್. ಕ್ವಶನ್ ಅಲ್ಲಿ ಅಲ್ಲಿ ಸಿ ಫ್ರೈಟ್ ಅಂತ ಹೇಳಿಲ್ಲ, ಫ್ರೈಟ್ ಫ್ರಮ್ ಜಪಾನ್ ಟು ಇಂಡಿಯನ್ ಪೋರ್ಟ್ ಅಂತ ಹೇಳಿದರೆ ಅದು ಪೋರ್ಟ್ ಬಂದು ಹಡಗು ನಿಲ್ದಾಣಕ್ಕೆ ಬಂದಿರತಕ್ಕಂಥದ್ದು ಮುಂಬೈ ಪೋರ್ಟ್ಗೆ. ಸೊ ಅಲ್ಲಿ ನೆಕ್ಸ್ಟ್ ಕೆಳಗಡೆ ಒಂದು ಸೆಂಟೆನ್ಸ್ ಅಲ್ಲಿ ಅಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸಿ ಫ್ರೈಟ್ ಕೊಟ್ಟಿರೋದ್ರಿಂದ ಸಿ ಫ್ರೈಟ್ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 20,000 ಕೊಟ್ಟಿದ್ದಾನೆ. ನೋಡಿ, ಸಿ ಫ್ರೈಟ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಎಷ್ಟು ಕೊಟ್ಟಿದ್ದಾರೋ ಅದೇ ಅಮೌಂಟ್ ಅನ್ನ ತಗೋಬೇಕಾಗುತ್ತೆ. ಸೊ ಹಾಗಾಗಿ ಅದು 20,000 ಎನ್ ಸಿ ಫ್ರೈಟ್ ಕೊಟ್ಟಿದ್ರು ಜಪಾನೀಸ್ ಎನ್ನಲ್ಲಿ. ನಾನು ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ 20,000 ಇಂಟು 0.3538 ಎಕ್ಸ್ಚೇಂಜ್ ರೇಟ್ ನೋಟಿಫೈಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ CBEC ಏನ್ ನೋಟಿಫೈಡ್ ಮಾಡಿದ್ರೆ ಅದನ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ರುಪೀಸ್ ಅಲ್ಲಿ
7,076 ಸಿಗುತ್ತೆ. 7,076 ನನಗೆ ಸಿಗುತ್ತೆ. ಸಿ ಫ್ರೈಟ್ ನೋಡಿ, ಇಲ್ಲಿ ಸಿ ಫ್ರೈಟ್ ಕೊಟ್ಟರೆ ಅವ್ರು ಏನು ಕೊಟ್ಟಿರ್ತಾರೋ ಅದೇ ಅಮೌಂಟ್ ತಗೋಬೇಕು. ಸಪೋಸ್ ಏರ್ ಫ್ರೈಟ್ ಕೊಟ್ಟಿದ್ರೆ ನಾನು 20% ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ವಿಚ್ ಓವರ್ ಈಸ್ ಲೋಯರ್ ತಗೊಳ್ತಿದ್ದೆ. ಬಟ್ ಈ ಕ್ವಶನಲ್ಲಿ ಸಿ ಫ್ರೈಟ್ ಇರೋದ್ರಿಂದ ಸೊ ನಾನು ಸಿ ಫ್ರೈಟನ್ನು ಆ್ಯಡ್ ಮಾಡಿದ್ದೀನಿ. ದಟ್ ಈಸ್ ದ ಸೆಕೆಂಡ್ ಒನ್ ಪಾಯಿಂಟ್. ನೆಕ್ಸ್ಟ್ ಇನ್ಯಾವುದಿದೆ, ಆ್ಯಡ್ ಇನ್ಯಾವುದನ್ನ ಇನ್ಫಾರ್ಮೇಷನ್ಸ್ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡಿ, ಯಾವುದನ್ನ ಎಕ್ಸ್ಪೆನ್ಸಸ್ ಇದ್ರೆ. ಸೊ ಕ್ವಶನಲ್ಲಿ ಇನ್ಶೂರೆನ್ಸ್ ಕೊಟ್ಟಿದ್ದಾರಾ ನೋಡಿ. ಸೊ ಎಸ್, ಇನ್ಶೂರೆನ್ಸ್ ಪೇಡ್ ಟು ಇನ್ಶೂರರ್ 10,000 ಏನು ಕೊಟ್ಟಿದ್ದಾರೆ. ಹಾಗಾದ್ರೆ ಆ್ಯಡ್ ಇನ್ಶೂರೆನ್ಸ್ ಅನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಆ್ಯಡ್ ಇನ್ಶೂರೆನ್ಸ್, ಆ್ಯಡ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 10,000 ಏನು ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಬಂದು 10,000 ಏನಿದೆ. ಸೊ ಇದನ್ನು ನಾನು ರುಪೀಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಆ್ಯಡ್ ಎಕ್ಸ್ಚೇಂಜ್ ರೇಟ್ 0.3538 ಅನ್ನು ಯೂಸ್ ಮಾಡಿದ್ರೆ ನಿಮಗೆ ರುಪೀಸ್ 3,538 ರುಪೀಸ್ ನಮಗೆ ಇನ್ಶೂರೆನ್ಸ್ ಬರುತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್ನ ಆ್ಯಡ್ ಮಾಡಿದ್ಮೇಲೆ ಆ್ಯಡ್ ಇನ್ನೇನು ಆ್ಯಡ್ ಮಾಡಬೇಕು ಅಂದರೆ ಇನ್ನು ಯಾವ್ದಾದ್ರು ಎಕ್ಸ್ಪೆನ್ಸಸ್ ಫಾರಿನ್ ಕರೆನ್ಸಿನಲ್ಲಿ ಕ್ವಶನಲ್ಲಿ ಇದೆಯಾ. ಎಸ್, ನಾನು ಕ್ವಶನ್ಸನ್ನು ಅಬ್ಸರ್ವ್ ಮಾಡಿದಾಗೆ ಸೊ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಇದೆ. ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಎರಡು ಕ್ವಶನಲ್ಲಿ ಇರೋದು. ನಾವು ತಗೋಬೇಕಾದ್ದು ಫಾರಿನ್ ಕರೆನ್ಸಿನಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಇಂಡಿಯನ್ ರುಪೀಸಲ್ಲಿ ಇರ್ತಕ್ಕಂಥ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟು ಆಫ್ಟರ್ ಇಂಪೋರ್ಟೇಷನ್ ಆದಮೇಲೆ ಅದು ಬೇರ್ ಮಾಡಿರ್ತಕ್ಕಂಥದ್ದು, ಅದನ್ನು ತಗೋಬಾರ್ದು. ಬಟ್ ಜಪಾನೀಸ್ ಎನ್ನಲ್ಲಿ ಏನು 30,000 ಇದೆಯಲ್ಲ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ಸು, ಅದು ಇಂಪೋರ್ಟ್ ಮಾಡೋದಕ್ಕಿಂತ ಮುಂಚೆನೆ ಅವರು ಬೇರ್ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸಸ್, ದಟ್ ಈಸ್ 30,000 ಏನಿದೆ ಇದನ್ನು ನಾವು ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಸೊ ಎಕ್ಸ್ಚೇಂಜ್ ರೇಟ್ 0.3538 ಎಕ್ಸ್ಚೇಂಜ್ ರೇಟನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಮಲ್ಟಿಪ್ಲೈ ಮಾಡಿದ್ರೆ ಸೊ ನಮಗೆ ರುಪೀಸಲ್ಲಿ 10,614 ರುಪೀಸ್ ನಮಗೆ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಬರುತ್ತೆ. ಸೊ ಇದು ತಗೋಬೇಕಾಗಿರ್ತಕ್ಕಂಥದ್ದು ಮೊದಲ 4 ಪಾಯಿಂಟ್ ಇರ್ತಕ್ಕಂಥದ್ದು. ಎಫ್ ಒ ಬಿ ಇದೆ, ಎಫ್ ಒ ಬಿಗೆ ಆ್ಯಡ್ ಫ್ರೈಟ್, ಆ್ಯಡ್ ಇನ್ಶೂರೆನ್ಸ್, ಆ್ಯಡ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಅಲ್ಲಿ ಫಿಫ್ತ್ ಪಾಯಿಂಟು ರುಪೀಸಲ್ಲಿ ಬೇರ್ ಮಾಡಿದರೆ ಡೆವಲಪ್ಮೆಂಟ್ ಚಾರ್ಜಸ್ ಇಂಪೋರ್ಟ್ ಆದಮೇಲೆ ತಗೋಬಾರ್ದು, ಇಗ್ನೋರ್. ಆಫ್ಟರ್ ಇಂಪೋರ್ಟೇಷನ್ ಯಾವುದಾದ್ರು ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಆಫ್ಟರ್ ಇಂಪೋರ್ಟೇಷನ್ ಇಟ್ ಮಸ್ಟ್ ಬಿ ಇಗ್ನೋರ್. ಸೊ ಅದನ್ನು ಇಗ್ನೋರ್ ಮಾಡಿ, ಕನ್ಸಿಡರ್ ಮಾಡಬೇಡಿ. ಆ್ಯಂಡ್ ಫಿಫ್ತ್ ಒನ್ ಪಾಯಿಂಟ್ ಕೂಡ ಅಷ್ಟೇ, XYZ ಲಿಮಿಟೆಡ್ ಟ್ರಾನ್ಸ್ಪೋರ್ಟೇಷನ್ 30,000 ರುಪೀಸಲ್ಲಿ ಬೇರ್ ಮಾಡಿದರೆ ಅದು ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಅದು ಮುಂಬೈ ಪೋರ್ಟಿಂದ ತನ್ನ ಫ್ಯಾಕ್ಟ್ರಿಗೆ ಬರಬೇಕಾಗಿರೋದು, ಅದನ್ನು ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಆಲ್ರೆಡಿ ತೊಗೊಂಡಿದ್ದೀವಿ CBEC ಪ್ರಕಾರ, ಇನ್ಯಾವುದೇ ಎಕ್ಸ್ಚೇಂಜ್ ರೇಟು ಬೇಡ, ಇಗ್ನೋರ್ ಮಾಡಿ. ಆ್ಯಂಡ್ ಕಮಿಷನ್ ಇದೆ, ಇನ್ನೇನಪ್ಪ ಇದೆ ಅಂದರೆ ಕಮಿಷನ್ ಇದೆ. ದಟ್ ಇಸ್ ಫಿಫ್ತ್ ಒನ್ ಬಂದು ಕಮಿಷನ್ಸ್ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಕಮಿಷನ್, ಕಮಿಷನ್ಸನ್ನು ಆ್ಯಡ್ ಮಾಡಬೇಕು. ಎಷ್ಟಪ್ಪ ಕಮಿಷನ್ ಅಂತ ಹೇಳಿದ್ದಾರೆ ನೋಡಿ, ಕ್ವಶನಲ್ಲಿ ಕಮಿಷನ್ನು 5% ಆನ್ ಎಫ್ ಒ ಬಿ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಅಮೌಂಟ್ ಕೊಟ್ಟಿಲ್ಲ. ಸೊ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಈ ಎಫ್ ಒ ಬಿ ಬಂದು ನನ್ನ ಹತ್ರ 2 lakh ಎನ್ ಇದೆ, 2 lakh ಎನ್ ಇರ್ತಕ್ಕಂಥದ್ದು. ಈ 2 lakh ಮೇಲೆ ನಾನು 5% ಮಾಡಿದ್ರೆ, 5% ಮಾಡಿದ್ರೆ ನನಗೆ ಎಷ್ಟಪ್ಪ ಕಮಿಷನ್ಸ್ ಬರುತ್ತೆ ಅಂತ ಹೇಳಿದ್ರೆ 2 lakh ಮೇಲೆ 5% ಮಾಡಿದ್ರೆ ನನಗೆ 1,000 ಸಿಗುತ್ತೆ. ಸೊ 10,000 ನನಗೆ ಎನ್ ಸಿಗುತ್ತೆ. ಸೊ 2 lakh ಇಂಟು 5% ಮಾಡಿದ್ರೆ ನನಗೆ 10,000 ಸಿಗುತ್ತೆ. ಸೊ 10,000 ಇದು ಎನ್ನಲ್ಲಿ ಇರೋದು, 10,000 ಎನ್. ಇದನ್ನು ನಾನು ರುಪೀಸಿಗೆ ಕನ್ವರ್ಟ್ ಮಾಡಬೇಕು. 0.3538 ಅನ್ನು ಯೂಸ್ ಮಾಡಿದ್ರೆ ಇಂಟು 0.3538 ಅನ್ನು ಯೂಸ್ ಮಾಡಿದ್ರೆ ನನಗೆ 3,538 ಬರುತ್ತೆ. 3,538 ರುಪೀಸ್ ಬರುತ್ತೆ. 3,538 ಬರುತ್ತೆ. ಸೊ ನನ್ನ ಹತ್ರ ಎಫ್ ಒ ಬಿ ಇರೋದು 2 lakh, 2 lakh ಮೇಲೆ ನಾನು ಮಾಡಿದ್ರೆ 3,538 ಬರುತ್ತೆ. ಸೊ ಇನ್ನು ಯಾವುದಾದ್ರೂ ಆ್ಯಡ್ ಮಾಡೋದು ಇದೆಯಾ ಕ್ವಶನ್ಸಲ್ಲಿ?
ನೋಡಿ ಇನ್ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇದೆಯಾ? ಯಾವುದು ಎಕ್ಸ್ಪೆನ್ಸಸ್ ಇಲ್ಲ. ಎಫ್ ಒ ಬಿಗೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿದ್ವಿ. ಈಗ ಆ್ಯಡ್ ಮಾಡಿದಾಗ ಬರ್ತಕ್ಕಂಥದ್ದೇ ಸಿ ಐ ಎಫ್ ವ್ಯಾಲ್ಯೂ. ಸಿ ಐ ಎಫ್ ವ್ಯಾಲ್ಯೂ. ಸೊ ಸಿ ಐ ಎಫ್ ವ್ಯಾಲ್ಯೂ ನಾವು ಟೋಟಲ್ ಮಾಡಿದ್ರೆ, ಸೊ ಫಸ್ಟು ಫಾರಿನ್ ಕರೆನ್ಸಿನ ಟೋಟಲ್ ಮಾಡೋಣ. ಎನ್ನಲ್ಲಿ 2 ಲ್ಯಾಕ್ ಇದೆ, ಪ್ಲಸ್ 20,000 ಪ್ಲಸ್ 10,000 ಪ್ಲಸ್ 30,000 ಪ್ಲಸ್ 10,000. ಟೋಟಲ್ ನನಗೆ $2,70,000 ಟು ದಟ್ ಈಸ್ ಎನ್ನಲ್ಲಿದೆ. 2,70,000 ಎನ್ನಲ್ಲಿದೆ. ಸೊ ಎಕ್ಸ್ಚೇಂಜ್ ರೇಟ್ ಬಂದು 0.3538 ಇದೆ. ಸೊ ನೀವು ಎಕ್ಸ್ಚೇಂಜ್ ರೇಟ್ ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ 3538, ಅಥವಾ ಅಲ್ಲಿ ಮೇಲೆಯಿಂದ ಬೇಕಾದ್ರೆ ನೀವು ಇಲ್ಲಿಂದ ಬೇಕಾದ್ರೆ ಟೋಟಲ್ ಮಾಡಿ, ಅಥವಾ ನೀವು ಎಕ್ಸ್ಚೇಂಜ್ ರೇಟ್ ಜೊತೆ ಮಲ್ಟಿಪ್ಲೈ ಆದರೂ ಮಾಡಿ, ಅಥವಾ ಮೇಲೆಯಿಂದ ಟೋಟಲ್ ಆದರೂ ಮಾಡ್ಕೊಳ್ಳಿ. ನಿಮಗೆ ರುಪೀಸಲ್ಲಿ ನಿಮಗೆ 95,526 ನಿಮಗೆ ಸಿ ಐ ಎಫ್ ವ್ಯಾಲ್ಯೂ ಸಿಗುತ್ತೆ. ಸೊ ಹಾಗಾಗಿ ಈ ಸಿ ಐ ಎಫ್ ವ್ಯಾಲ್ಯೂ ಏನಿದೆ, ದಿಸ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ಅಸೆಸಬಲ್ ವ್ಯಾಲ್ಯೂ. ಇದನ್ನೇ ನಾವು ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ದಟ್ ಈಸ್ 95,526. ಇದು ಅಸೆಸಬಲ್ ವ್ಯಾಲ್ಯೂ. ಇದಿರ್ತಕ್ಕಂಥದ್ದು ರುಪೀಸಲ್ಲಿ ಇರ್ತಕ್ಕಂಥದ್ದು. ರುಪೀಸ್ 95,526 ಇದು ಅಸೆಸಬಲ್ ವ್ಯಾಲ್ಯೂ. ಸೊ ಈ ಥರ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಯಾವಾಗ ಕ್ವಶನ್ನಲ್ಲಿ ಎಫ್ ಒ ಬಿ ಕೊಟ್ಟಿರ್ತಾರೆ, ಎಫ್ ಒ ಬಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಫ್ ಒ ಬಿಗೆ ಆ್ಯಡ್ ಸಿ ಫ್ರೈಟ್ ಕೊಟ್ಟಿದ್ರೆ ಸಿ ಫ್ರೈಟ್ ಆ್ಯಡ್ ಮಾಡಿ. ಈ ಕ್ವಶನಲ್ಲಿ ಸಿ ಫ್ರೈಟ್ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ ಅಮೌಂಟನ್ನು ತೊಗೊಂಡಿದ್ದೀವಿ, ಇನ್ಶೂರೆನ್ಸನ್ನು ತೊಗೊಂಡಿದ್ದೀವಿ, ಆ್ಯಂಡ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ತೊಗೊಂಡಿದ್ದೀವಿ, ಕಮಿಷನ್ಸನ್ನು ಪೇಮೆಂಟ್ ಮಾಡಿದರೆ ತೊಗೊಂಡಿದ್ದೀವಿ. ಸೊ ಒಂದು ಏನಪ್ಪ ಇನ್ಫಾರ್ಮೇಷನ್ಸ್ ಅಂದರೆ, ಒಂದು ನೋಟ್ ಗೊತ್ತಿದೆ, ಎನಿ ಎಕ್ಸ್ಪೆನ್ಸಸ್ incurred after importation must be ignored. ಇಲ್ಲಿ ಯಾವ ಪಾಯಿಂಟ್ ಅಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪಾಯಿಂಟ್ ಆಗಿರ್ತೀನಿ, ಇಲ್ಲಿ ಯಾವುದನ್ನು ಇಗ್ನೋರ್ ಮಾಡಿದೀವಿ ಅಂದರೆ ಪಾಯಿಂಟ್ ನಂಬರ್ 4 and 5. ಸೊ ದಟ್ ಈಸ್ ಪಾಯಿಂಟ್ ನಂಬರ್ 4 and ಪಾಯಿಂಟ್ ನಂಬರ್ 5. ಸೊ ಇವೆರಡು ಎಕ್ಸ್ಪೆನ್ಸಸ್ಸು ಇಂಪೋರ್ಟ್ ಮಾಡ್ಕೊಂಡು ಆದಮೇಲೆ ಇರ್ತಕ್ಕಂಥದ್ದು. ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಫ್ಟರ್ ಇಂಪೋರ್ಟೇಷನ್ ಡೋಂಟ್ ಕನ್ಸಿಡರ್, ಇಗ್ನೋರ್ ಮಾಡಿ. ಸೊ ಈ ಒಂದು ಕ್ವಶನ್ಸಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ಒಂದು ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಅಥವಾ ನಿಮ್ಮ ಒಂದು ಸಜೆಷನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.